ಪೂಜೆ ಮಾಡುವಂತೆ ಅಲ್ಲಿಗೆ ಹೋಗಿ ತುಳಸಿ ಪೂಜೆ ಮಾಡಿ ಕಟ್ಟಿ ತಂದಿದ್ದೀನಿ 2. ಇದು ತುಳಸಿ ಮಮ್ಮಿ. ನಮಸ್ತೆ ಇದು ತುಳಸಿ ಮಾತೆ. ಮಮ್ಮಿ ಒಳ್ಳೆದು ತುಳಸಿ ಮಮ್ಮಿ. ತುಳಸಿ ಪೂಜೆ ಮಾಡು ಅಂದ್ರೆ ಯಾವ ಪೂಜೆ ಮಾಡ್ತಾಳೋ, ಯಾವ ಗಿಡಕ್ಕೋ ನೋಡೋಣ. ಮಮ್ಮಿ ತುಳಸಿ ಗಿಡ ಇಕ್ಕಿದೆಲ್ಲ ಮಮ್ಮಿ, ಎಷ್ಟು ಚೆನ್ನಾಗಿದೆ ತುಳಸಿ ಪೇಸ್ಟ್. ಅಲ್ಲಿದೆ ತುಳಸಿ ಮಾಡೋದು. ಮತ್ತಿದೇನ ಪುದೀನ ಬಿಸಿಲಲ್ಲಿ ಗೊತ್ತಾಗಲ್ಲ ತುಳಸಿ ಪುದೀನ. ಮಮ್ಮಿ ಏನೋ ಒಂಥರ ಸ್ಮೆಲ್ ಐತೆ ಮಮ್ಮಿ. ಚಟ್ನಿ ಬರೋಕೆ ಚಟ್ನಿ ಮಾಡೋದಿಲ್ಲ. ಬೆಳೆಸಿದೀನಿ ಮೇಲ್ಗಡೆ ಬಿಸಿಲು ಚೆನ್ನಾಗಿ ಬರ್ತದೆ. ತುಳಸಿ ಗಿಡ ಯಾವುದು ಮಮ್ಮಿ? ನೋಡಿ ಪಾಪ ಅಂತ ಗೊತ್ತಾಗಲ್ವ ಅಷ್ಟು. ನೋಡಿ ತುಳಸಿ ನೋಡಿ ಅದು ಬೀಜ ಅಲ್ಲ, ನೋಡಿ ಬೀಜ ಬಿತ್ತಿದೆ. ಪೂಜೆ ಮಾಡಿ ಅದೇ ಬೇರೆ ಊದ್ಗಿರ ತುಳಸಿ ಗಿಡ. ಮತ್ತೆ ಅದ ಅನ್ಕೊಂಡು ಪೂಜೆ ಮಾಡುತ್ತೆ ಮಮ್ಮಿ. ತಪ್ಪಾಯ್ತು ಅನ್ನು ತಪ್ಪಾಯ್ತು ತುಳಸಿ ಮಮ್ಮಿ. ನಮ್ಮ ಮಮ್ಮಿ ಏನು ಸರಿಗೆ ಹೇಳಲ್ಲ. ಹೇಳ್ಕೊಟ್ಟಿದ್ದೀನಿ, ನೀನು ಮಾಡಕ್ಕೆ ಬರಲ್ಲ ಏನೂ. ಕಡಿ ಫಿಕ್ಸು ಅದು ಬೀಳೋ. ಯಾವಾಗ ಎದ್ದೊಳೋದು ಯಾವಾಗ ಸ್ನಾನ ಮಾಡೋದು ಬೇಡ, ಅದು ಬೇಡ. ಹೋಗು ಏನೋ ಕಲ್ತ್ಕೊ ಬಂದು ಅಂತ ಕಲ್ಸಿದ್ರೆ ಹೋಗೋಗ್ರದೆ ಇದ್ದೇ ಬಾಲದೇ ಇರಬೇಕು. ತುಳಸಿ ಮಮ್ಮಿ ನಮ್ಮಮ್ಮಂಗೆ ಒಳ್ಳೆ ಬುದ್ಧಿ ಕದಪ್ಪ. ಆಯ್ತಾ? ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಇವತ್ತು ಸುಬ್ರಹ್ಮಣ್ಯಗೆ. ಅಜ್ಜಿ ಮಮ್ಮಿ ಅದಕ್ಕೂ ಬಾಲನೇ ಇರಬೇಕು, ಅದಕ್ಕೆ ನೀವು ಬಾಲ ಅನ್ನೋದು. ತುಳಸಿ ಗಿಡ ಅದು ಗೊತ್ತಾಯ್ತಾ? ಇನ್ನೇನು ಗಿಡ ಬೆಳೆಸಿ ಯಾವಾಗ ಚಟ್ನಿ. ಅದೇ ಮಮ್ಮಿ ಇದೆಲ್ಲ ತಿಂದು ನೀನು ಚಟ್ನಿ ಮಾಡ್ಕೊತಿಲ್ಲ, ಆ ಥರ ಸ್ಮೆಲ್ ಇದೆ ಮಮ್ಮಿ. ಅದಕ್ಕೆ ಚಟ್ನಿಗೆ ಅಂತ ಗಿಡ ಬೆಳೆಸಿರೋದು. ಬುಡ ಹಾಕಿ ಮಾಡಿದಾಗ ಇದು ಬೇರೆ ಇತ್ತು, ಅದಕ್ಕೆ ಇಲ್ಲೇ ಇಟ್ಟು ಬೆಳೆಸಿದೆ. ಗೊತ್ತಾಯ್ತಾ? ಕಡ್ಡಿ ಸಿಕ್ಸು ನಮಸ್ಕಾರ ಅಲ್ಲಿ ಹೋಗಿ ಮಾಡಬೇಕು. ಎಲ್ಲ ಒಂದೇ ಥರ ಏನು ಇಕ್ಕಿಕೊಳ್ಳೋದಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಗೊತ್ತು